ಶೋಭಾ ಹಾಗೂ ರಜತ್ ಅವರ ಪೈಕಿ ತಂಡದ ನಾಯಕರಾಗಲು ಯಾರು ಅನರ್ಹರು ಎಂದು ಆರಿಸಬೇಕು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ಗೆ ಬರುವ ಸ್ಪರ್ಧಿಗಳು ಆರಂಭದ ದಿನಗಳಲ್ಲಿ ಸೈಲೆಂಟ್ ಆಗೇ ಇರ್ತಾರೆ. ಬಿಗ್ ಬಾಸ್ ಮನೆ ಅಲ್ಲಿನ ಸ್ಪರ್ಧಿಗಳ ಬಗ್ಗೆ ತಿಳ್ಕೊಳ್ಳೋರ್ಗೂ ಸಮಾಧಾನವಾಗಿ ಇರ್ತಾರೆ. ಆದ್ರೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ ಶೋಭಾ ಶೆಟ್ಟಿ ಅವರು ಬಂದ ಮೊದಲನೇ ದಿನವೇ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲ ಬೆರ್ಗಾಗುವಂತೆ ಮಂಜು ಅವರ ಜೊತೆ ಜೋರು ಜಗಳ ಮಾಡಿದ್ದಾರೆ. ಹಾಗಿದ್ರೆ ಈ ಜಗಳಕ್ಕೆ ಕಾರಣ ಏನು ಅನ್ನೋದ್ರ ಡೀಟೇಲ್ಸ್ ಎಲ್ಲಿದೆ ನೋಡಿ. ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ನಲ್ಲಿ ಉತ್ತಮ ಆಟ ಆಡ್ತಿದ್ದಾರೆ. ಅವರ ಆಟಕ್ಕೆ ಎಲ್ಲರ ಕಡೆಯಿಂದ ಮೆಚ್ಚುಗೆ ಸಿಗ್ತಾ ಇದೆ. ಈ ಮೊದಲು ತೆಲುಗು ಬಿಗ್ ಬಾಸ್ಗೆ ಹೋಗಿರುವ ಶೋಭಾ ಅವರು ಕನ್ನಡ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದು ದೊಡ್ಡ ಮನೆ ವಾತಾವರಣಕ್ಕೆ ಬೇಗನೆ ಹೊಂದ್ಕೊಂಡಿದ್ದಾರೆ. ಈ ಮಧ್ಯೆ ಬಂದ ಮೊದಲ ದಿನವೇ ಮಂಜು ಹಾಗೂ ಶೋಭಾ ಮಧ್ಯೆ ಕಿರಿಕಾಗಿದೆ. ಮಂಜು ಆಡಿದ ಮಾತಿಗೆ ಶೋಭಾ ತುಂಬಾನೇ ಸಿಟ್ಟಾಗಿದ್ದಾರೆ. ಶೋಭಾ ಹಾಗೂ ರಜತ್ ಅವರ ಪೈಕಿ ತಂಡದ ನಾಯಕರಾಗಲು ಯಾರು ಅನರ್ಹರು ಎಂದು ಆರಿಸಬೇಕು. ಈ ವಾರ ಬಿಗ್ ಬಾಸ್ ನಲ್ಲಿ 2 ತಂಡಗಳಾಗಿ ಟಾಸ್ಕ್ ಆಡಬೇಕಿದೆ. ಹಾಗಾಗಿ ಬಿಗ್ ಬಾಸ್ 2 ತಂಡಕ್ಕೂ ನಾಯಕರನ್ನ ಆಯ್ಕೆ ಮಾಡಬೇಕಾಗಿದೆ. ಒಂದು ತಂಡಕ್ಕೆ ಈ ವಾರದ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರುವ ಭವ್ಯ ಅವರನ್ನ ನಾಯಕರಾಗಿ ಆಯ್ಕೆ ಮಾಡ್ತಾರೆ. ಮನೆಯ ಕ್ಯಾಪ್ಟನ್ ಆಗಿರುವುದಕ್ಕೆ ಅವರಿಗೆ ಸಿಕ್ಕ ವಿಶೇಷ ಅಧಿಕಾರ ಇದಾಗಿದೆ. ಮತ್ತೊಂದು ತಂಡಕ್ಕೆ ಕ್ಯಾಪ್ಟನ್ ಆಯ್ಕೆ ಮಾಡುವ ಪ್ರಕ್ರಿಯೆ ನಡೆದಿದೆ. ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದ ಶೋಭಾ ಹಾಗೂ ರಜತ್ ಪೈಕಿ ಒಬ್ಬರನ್ನು ಆಯ್ಕೆ ಮಾಡುವ ಅವಕಾಶವನ್ನು ಬಿಗ್ ಬಾಸ್ ನೀಡಿದ್ರು. ಆಗ ಮಂಜು ಅವರು ಶೋಭಾಗೆ ನಾಯಕಿ ಆಗುವ ಅರ್ಹತೆ ಇಲ್ಲ ಎಂದು ಹೇಳಿ ಅದಕ್ಕೆ ಕಾರಣಗಳನ್ನ ನೀಡ್ತಾರೆ. ಬಿಗ್ ಬಾಸ್ ನೀಡಿದ ನಿಯಮಗಳಿಗೆ ಯಾರು ಕೈ ಹಾಕೋಕೆ ಹೋಗಲ್ಲ. ಆದರೆ ಶೋಭಾ ಅವರು ಅದನ್ನ ಅಲ್ಲಾಡಿಸಿದರು. ಇದು ನನಗೆ ವೈಯಕ್ತಿಕವಾಗಿ ಅನಿಸಿದ್ದು ಅಂತ ಮಂಜು ಹೇಳ್ತಾರೆ. ಇದಕ್ಕೆ ಉತ್ತರಿಸಿದ ಶೋಭಾ ಅವರು, ಅಲ್ಲಾಡಿಸಿದ್ರು ಅಂದ್ರೆ ಏನು? ನಾನು ಏನನ್ನು ಅಲ್ಲಾಡಿಸಿದ್ದೆ? ನನಗೆ ಈ ಬಗ್ಗೆ ಕ್ಲಾರಿಟಿ ಬೇಕು ಎಂದು ಶೋಭಾ ಪಟ್ಟು ಹಿಡಿದು ಕೂರ್ತಾರೆ. ಈ ವಿಚಾರಕ್ಕೆ ಸಂಬಂಧಿಸಿ ಇಬ್ಬರ ಮಧ್ಯೆ ಮಾತಿನ ಫೈಟ್ ಜೋರಾಗಿ ನಡೆಯುತ್ತೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿರುತ್ತೋ ಅದನ್ನೆಲ್ಲೋ ಅಲ್ಲಾಡಿಸಿದ್ದು ನನಗೆ ಶೋಭಾ ಅವರು. ಅಲ್ಲಾಡ್ಸೋದಕ್ಕೆ ಗಿಲ್ಲಾಡ್ಸೋದಕ್ಕೆ ಎಲ್ರಿಗೂ ಗೊತ್ತಿತ್ತಲ್ಲ. ಕ್ಲಾರಿಟಿನೇ ಹೇಳ್ತಿರೋದು. ಏನು ಕ್ಲಾರಿಟಿ ಇಲ್ಲ? ಯಾಕೆ ಕ್ಲಾರಿಟಿ ಇಲ್ಲ? ಇಲ್ಲ ಇದ್ದೀನಿ ರೆಸ್ಪೆಕ್ಟ್ ಕಳ್ಕೋಬೇಡಿ. ಹಂಗ ಮಾತಾಡ್ತಾಳಪ್ಪ. ನೀವು ಹೋದ್ರೆ ಹುಚ್ಚುನ ಬೇಕು ಅಂತೀವಿ ಅಕ್ಕ ಬಂದು. ನಂತರ ಮಂಜು ಅವರು ಶೋಭಾ ಅವರಿಗೆ ಸುಮ್ಮನೆ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಉತ್ತರಿಸಿದ ಶೋಭಾ, ನಿಮ್ಮ ಮಾತು ಕೇಳೋಕೆ ನಾನಿಲ್ಲಿಗೆ ಬಂದಿಲ್ಲ. ಬಿಗ್ ಬಾಸ್ ಹೇಳಿದ್ರೆ ಮಾತ್ರ ಕೂರೋದು, ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಹೇಳ್ತಾರೆ. ಇವರ ಫೈಟ್ ನೋಡಿ ಮನೆ ಮಂದಿ ತಲೆ ಕೆಡಿಸ್ಕೊಂಡ್ರೆ ಶೋಭಾ ಅವರ ಜೋರು ಮಾತು ಕೇಳಿ ಹನುಮಂತ ಹಾಗೂ ಧನರಾಜ್ ಅವರು ಶಾಕ್ ಆಗ್ತಾರೆ. ನೋಡಿದ್ರಲ್ಲ, ಬಂದ ಮೊದಲನೇ ದಿನವೇ ಶೋಭಾ ಶೆಟ್ಟಿ ಹಾಗೂ ಮಂಜು ಅವರ ಮಧ್ಯೆ ಜಗಳ ಆಗಿದೆ. ಮೊದಲನೇ ದಿನದಿಂದಲೂ ಇವರಿಬ್ರು ಮಧ್ಯೆ ಬಾಂಡಿಂಗು ಅಷ್ಟಾಗಿ ಕನೆಕ್ಟ್ ಆಗ್ಲಿಲ್ಲ. ಇನ್ನು ಹೇಳ್ಬೇಕು ಅಂದ್ರೆ ಇವರಿಬ್ರು ಹೆಚ್ಚು ಮಾತಾಡೋ ಹಾಗೆ ಜಗಳ ಆಡೋ ಸ್ವಭಾವದವರು ಅಂತಾನೆ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಇವರ ಜಗಳ ಹೀಗೆ ಮುಂದುವರಿಯುತ್ತಾ ಅಥವಾ ಇಬ್ರು ಏನಾದ್ರೂ ಫ್ರೆಂಡ್ಸ್ ಆಗ್ತಾರಾ ಅಂತ ಕಾದು ನೋಡ್ಬೇಕು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.